ಎಲ್ಲ ಇವತ್ತು ದಿನ ನಾವು ಹುಬ್ಳಿ, ಧಾರವಾಡ ಮತ್ತೆ ಗದಗ ಮತ್ತೆ ಕಾರವಾರ ಅಲ್ಲಿ ವಫ್ ಅದಾಲತ್ ಇಟ್ಕೊಂಡಿದ್ವಿ. ವಫ್ ಅದಾಲತ್ ಇಟ್ಕೊಂಡಿದ್ದ ಕಾರಣ ಅಂದ್ರೆ ನಾವು ಬೆಳಗಾಮಲ್ಲಿ ಟ್ರಯಲ್ ಬೇಸಿಕಲ್ಲಿ ಹೋದ ಅಸೆಂಬ್ಲಿ ಸೆಷನ್ ಅಲ್ಲಿ ನೋಡಿದ್ವಿ. ಅಲ್ಲಿ ಸಕ್ಸೀಡ್ ಆಗಿದ್ದ ಕಾರಣಕ್ಕೆ ಮೊನ್ನೆ ನಾವು ಬೀದರಲ್ಲಿ ಇಟ್ಟಿದ್ವಿ. ಬೀದರಲ್ಲಿ ವಫ್ ಅದಾಲತ್ ಇಟ್ಕೊಂಡ್ವಿ. ವಫ್ ಅದಾಲತಲ್ಲಿ ಬಹಳಷ್ಟು ಸಮಸ್ಯೆಗಳು ಇತ್ತು. ಅಲ್ಲಿ ಬಹಳಷ್ಟು ಖಾತಾಗಳು ಆಗಿರ್ಲಿಲ್ಲ, ಬಹಳಷ್ಟು ಎನ್ಕರೇಜ್ಮೆಂಟ್ ಇತ್ತು, ಹಾಗಾಗಿ ಸಮಸ್ಯೆಗಳು ಜಾಸ್ತಿ ಇತ್ತು. ನಾವು ವಫ್ ಅದಾಲತ್ ಆದ್ಮೇಲೆ 10 ವರ್ಷದಿಂದ ಖಾತಾಗಳು ಆಗಿರಲಿಲ್ಲ. 67 ಖಾತಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರು. ಆಮೇಲೆ ಮುನ್ಸಿಪಾಲ್ಟಿ ಅವರು 76 ಖಾತಾ ಮುನ್ಸಿಪಾಲ್ಟಿ ಅವ್ರು ಮಾಡಿಕೊಟ್ರು. ಆ ಹಿನ್ನೆಲೆಯಲ್ಲಿ ನೋಡ್ಬಿಟ್ಟು ನಾವು ವಫ್ ಸಮಸ್ಯೆಗಳು ಎಲ್ಲೆಲ್ಲಿದೆ ಅಂತ ವಫ್ ಅದಾಲತ್ ಮಾಡ್ಬೇಕಂತ ಈ ಭಾಗದಲ್ಲಿ ಹುಬ್ಳಿ, ಧಾರವಾಡ, ಗದಗ ಮತ್ತೆ ಕಾರವಾರ, ಹಾವೇರಿ 5 ಡಿಸ್ಟ್ರಿಕ್ಟ್ ವಫ್ ಅದಾಲತ್ ನಾವು 3 ದಿನ ಮಾಡ್ತಾ ಇದ್ದೀವಿ. ಸರ್, ಈಗ ಸಿಎಂ ಕೂಡ ಪ್ರಕರಣ ಹೈಕೋರ್ಟ್ ನಲ್ಲಿದೆ. ಈಗ ಮತ್ತೆ ಮುಂದೆ ಇದು ಸಿಎಂ, ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಕ್ ಬಯಸ್ತೀನಿ, ಸಿಎಂ ಇದರಲ್ಲಿ ಪಾತ್ರ ಏನಿದೆ? ಇದು ಸಿಎಂ ಯಾವುದಲ್ಲೂ ಪಾತ್ರ ಇಲ್ಲ. ಇದು ಬೇಕಂತಾನೆ ಬಿಜೆಪಿ ಅವ್ರಿಗೆ ಏನಾಗಿದೆ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅಹಿಂದ ಒಬ್ಬ ಮುಖ್ಯಮಂತ್ರಿ ದೇವರಾಜಸ್ ಆದ್ಮೇಲೆ ಒಬ್ಬ 2ನೇ ಬಾರಿ ಅಹಿಂದ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು. ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಎಲ್ಲೂ ಪಾತ್ರ ಇಲ್ಲ. ನೆನ್ನೆ ನೋಡಿದೆ ನಾನು ಇದರಲ್ಲಿ ಹೈಕೋರ್ಟಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ನೋಡಿದೆ. ಅವ್ರು ಎಲ್ಲೋ ಒಂದ್ ಕಡೆ ವಾದದಲ್ಲಿ ಏನಾಗಿತ್ತು, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾ ಇದ್ರು. ನಾನು ಅವ್ರು ಕೇಳಕ್ ಬಯಸ್ತಾ ಇದ್ವಿ, ಇದು ಲಿಂಗ ಅವ್ರು ತಗೊಂಡಿರೋ ಜಾಗ. DC ಆಕ್ಷನ್ ಲ್ಯಾಂಡ್ ನಲ್ಲಿ 1935 ಲಿಂಗಾದವರು DC ಆಕ್ಷನ್ ಲ್ಯಾಂಡ್ ₹1 ತಗೊಂಡಿರೋದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. 1935 ಲ್ಯಾಂಡ್ ಲಿಂಗ ಅವ್ರು ತಗೊಳ್ಳುವಾಗ DC ಆಕ್ಷನ್ ಲ್ಯಾಂಡ್ ಅಲ್ಲಿ ಲಿಂಗ ಅವರು ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ದೇವರಾಜ್ ಅವ್ರು ಯಾರು? ಲಿಂಗ ಅವ್ರ ಮಗ. ಬೇನಾಮಿ ಆಸ್ತಿ ಹೆಂಗಾಗ್ತದೆ? ಈಗ ಸಿದ್ದರಾಮಯ್ಯ ಹುಟ್ಟೇ ಇರ್ಲಿಲ್ಲ. ಸಿದ್ದರಾಮಯ್ಯ ಹುಟ್ಟಿದ್ರೆ ಹೌದಪ್ಪ ಬೇನಾಮಿ ತಗೊಂಡಿರ್ಬೋದು ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಹುಟ್ಟೇ ಇರ್ಲಿಲ್ಲ. ದೇವರಾಜ್ ಅವರು 2004 ಮಲ್ಲಿಕಾರ್ಜುನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರ ಬಾಮದೇಗೆ ಅವ್ರು ಡಿನೋಟಿಫೈ ಎಲ್ಲ ಮಾಡಿ 2004 ಮಲ್ಲಿಕಾರ್ಜುನ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರು 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಈ ಸಿದ್ದರಾಮಯ್ಯ ಕಾಲದಲ್ಲಿ ಇದು ಸೈಡ್ ಅಲಾಟ್ ಮಾಡಿಲ್ಲ. ಇದು ಬಿಜೆಪಿ ಸರ್ಕಾರದ 2021 ಮನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು. ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಬರೀ ಒಬ್ಬರಿಗೆ ಮಾತ್ರ ಇಲ್ಲ 125 ಸೈಡ್ ಅಲ್ಲಿ ಇವ್ರಿಗೆ 14 ಸೈಟ್ ಸಿಕ್ಕದು. 125 ಸೈಡ್ ಅಲ್ಲಿ ಇವ್ರಿಗೆ 14 ಸೈಟ್ ಸಿಕ್ಕದು. 14 ಸೈಟ್ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ? ಇದೇ ವಿಚಾರಕ್ಕೆ ಈಗ ಸಿದ್ದರಾಮಯ್ಯಗೆ ಮಾನ್ಯ ರಾಜ್ಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಕರೆಕ್ಟ್ ತಾನೆ? ಯಾರಿದು ಕಂಪ್ಲೇಂಟೆಂಟ್? ಯಾರು? ಪ್ರೈವೇಟ್ ಕಂಪ್ಲೇಂಟೆಂಟ್. ಇಲ್ಲೇ ನಿಮ್ಗೆ ಕಾಣ್ತದೆ, ಇಲ್ಲೇ ರಾಜ್ಯದ ಜನಕ್ಕೆ ಗೊತ್ತಾಗ್ಬೇಕಾಗ್ತದೆ. ಇದು 26ನೇ ತಾರೀಕು, ಜುಲೈ 26ನೇ ತಾರೀಕು ಸಂಜೆ 7 ಗಂಟೆಗೆ ಅಬ್ರಾಹಿಂ ಅಂತ ಹೇಳ್ಬಿಟ್ಟು ರಾಜ್ಪಾಲರಿಗೆ ದೂರು ಕೊಡ್ತಾರೆ. ಅವತ್ತೇ ಸಂಜೆ ನೋಟಿಸ್ ಅನ್ನ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಸೇಮ್ ಡೇ ಇದು ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ನವೆಂಬರ್ ಅಲ್ಲಿ ಲೋಕಾಯುಕ್ತ ಅವ್ರು ಕಳ್ಸಿರೋದು. ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ, ಲೋಕಾಯುಕ್ತ ಅವ್ರು ಕಳ್ಸಿರೋದು. ಇದುವರೆಗೂ ಕೊಟ್ಟಿಲ್ಲ. ಬರೀ ಕುಮಾರಸ್ವಾಮಿ ಮಾತ್ರ ಅಲ್ಲ, ಜೊಲ್ಲೆ ಹೊಡೆದಿದೆ, ನಿನಾರಿ ಹೊಡೆದಿದೆ, ಜನಾರ್ದನ್ ರೆಡ್ಡಿ ಇದೆ. ಇದೇನಾಗಿದೆ, ಬಿಜೆಪಿ ಕಚೇರಿ ಒಂಥರ, ರಾಜ್ಪಾಲರ ಕಚೇರಿ ಒಂಥರ ಬಿಜೆಪಿ ಕಚೇರಿಗೆ ಆಗ್ಬಿಟ್ಟಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರೆಲ್ಲರೂ ಹೇಳ್ತಾರೆ, ಭಾರಕೂನು ಮಾಡಿದ್ರು, ಸಿಎಂ ಅನ್ ಮಾತ್ರಕ್ಕೆ ಭಾರಕೂನು ಮಾಡಿದ್ರು ತಪ್ಪು ಯಾವುದೋ ಅಲ್ಲ. ನಾನು ಇದೇ ಬೆಲ್ಲದ್ಗೆ ನಿಮ್ಮ ಮಾಧ್ಯಮಗಳ ಸಿದ್ದರಾಮಯ್ಯ ಪಾತ್ರ ಎಲ್ರಿ ಇದೆ? ಯಾವ್ದನ್ನ ಒಂದು ಇರ್ಬೇಕು ತಾನೆ. ನಾನು ಹೇಳ್ದಲ್ಲ, ನಾನು ಅದಕ್ಕಿಂತ ಮುಂಚೆ ಹೇಳ್ತೇನೆ. ನಿನ್ನೆ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ಎಲ್ಲ ಒಂದ್ ಕಡೆ ಈ ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಅಂತ ಇದ್ ಮಾಡ್ತಾ ಇದ್ರು. ನಾನು ಅವರು ಲಿಂಗ ಅವ್ರು ತಗೊಂಡಿರುವಾಗ ಸಿದ್ದರಾಮಯ್ಯ ಹುಟ್ಟೇ ಇರ್ಲಿಲ್ಲ. ಹೆಂಗ್ ಬೇನಾಮಿ ಆಗಕ್ ಸಾಧ್ಯ? ಆಮೇಲೆ ಸಿದ್ದರಾಮಯ್ಯದಲ್ಲಿ ಯಾವ್ದಾರ ಪಾತ್ರ ಇದೆ? ಯಾವ್ದನ್ನ ಸಿದ್ದರಾಮಯ್ಯ ಬರ್ದು ಯಾರನ್ನ ಲೆಟರ್ ಬರ್ದವ್ರ, ಯಾರಿಗಾನ ರೆಕಮೆಂಡ್ ಮಾಡಿದ ಇದೆಯಾ? ಆಮೇಲೆ ಸಿದ್ದರಾಮಯ್ಯ ಓದಿದಲ್ಲಿ ಇದೆಯಾ? ಸಿದ್ದರಾಮಯ್ಯ ಅವ್ರು ಏನೇನೂ ಇಲ್ಲ. ಅವ್ರಿಗೆ ಅನ್ಯಾಯ ಆಗಿದ್ದು, ಸೈಟ್ ಕೊಡ್ಬೇಕಾಗಿದ್ದು, ಸೈಟ್ ಕೊಟ್ಟರು. ಬರೀ ಇವ್ರು ಮಾತ್ರ ಇಲ್ಲ, 125 ಜನದಲ್ಲಿ ಇವ್ರು 14 ಸೈಟ್ ಇವ್ರು ತಗೊಂಡಿದ್ರು. ಈಗ ದರ್ಶನ್ ವಿಚಾರಕ್ಕೆ ಯಾಕಂತಂದ್ರೆ ಜಮೀರ್ ಅಹಮದ್ ಆತ್ಮೀಯರಿದ್ದಾರೆ, ಹಾಗಾಗಿ ಅವರನ್ನ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ. ನೀವೆಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡೋದು. ನಾವು ಆತ್ಮೀಯ ಇಲ್ಲ ಅಂತ ಇಲ್ಲ, ನಾನು ದರ್ಶನ್ ಬಹಳ ಆತ್ಮೀಯ. ಅವ್ರು ಜೈಲಲ್ಲಿದ್ದಾರೆ. ಜೈಲಲ್ಲಿ ಇದ್ಮೇಲೆ ನಾನೇನು ಸಹಾಯ ಮಾಡೋಕ್ಕಾಗ್ತದೆ? ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರು ನಾನೇನು ಸಹಾಯ ಮಾಡೋಕ್ಕೆ ಸಾಧ್ಯ ಆಗ್ತದೆ? ನಾನೇನು ಸಹಾಯ ಮಾಡೋಕ್ಕೆ? ಅಲ್ಲಿ ಅವ್ರು ವಿಡಿಯೋಗ್ರಾಫ್ ಬಂದಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಶಿಫ್ಟ್ ಮಾಡಿದ್ರು.